ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯಕ್ಕೆ ಆಗ್ರಹಿಸಿ ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಯಿತು. ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಹಾಗೂ ಸಂಸದರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ರೈಲ್ವೆ ಇಲಾಖೆಗೆ ಧಿಕ್ಕಾರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅವಕಾಶ ಕೊಡದ ರೈಲ್ವೆ ಇಲಾಖೆಗೆ ಕೂಗಿ ಧಿಕ್ಕಾರ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡದ ರೈಲ್ವೆ ಇಲಾಖೆಗೆ ಧಿಕ್ಕಾರ. ಕನ್ನಡಿಗರನ್ನು ವಂಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಕನ್ನಡ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ರೈಲ್ವೆ ಇಲಾಖೆಯ ಬಡ್ತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಕಡೆಗಣಿಸಿದ್ದಾರೆ. ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗೆ ಮಾತ್ರ ಒತ್ತು ಕೊಟ್ಟು ಕನ್ನಡ ವಿರೋಧಿ ಧೋರಣೆ ಮಾಡುತ್ತಿದ್ದಾರೆ ಎಂದು ದೂರಿದರು. ರಾಜ್ಯದ ರೈಲ್ವೆ ಇಲಾಖೆ ಪರೀಕ್ಷೆಗಳನ್ನು ಕನ್ನಡ ಕಡ್ಡಾಯವಾಗಬೇಕು, ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ಸಿಗಬೇಕು, ತುಮಕೂರು ಚಾಮರಾಜನಗರ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು, ಬ್ಯಾಂಕ್, ಅಂಚೆ ಕಚೇರಿ, ರೈಲ್ವೆ ರಕ್ಷಣಾ ಆಡಳಿತದಲ್ಲಿ ಕನ್ನಡ ಕಡ್ಡಾಯವಾಗಬೇಕು, ಕನ್ನಡದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಇರತಕ್ಕಂಥ ರೈಲ್ವೆ ಇಲಾಖೆ ಬೆಂಗಳೂರು ವಿಭಾಗದವರು ಮೊನ್ನೆ ಅವರ ಇಲಾಖೆ ಒಳಗೆ ಇರತಕ್ಕಂಥ ನೇಮಕಾತಿಗಳಿಗೆ ಬಡ್ತಿ ಕೊಡುವಂಥ ವಿಚಾರದಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ಬರೀಬೇಕು ಅಂತೇಳಿ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಏರಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಇದಲ್ಲದೇ ಕಳೆದ 15 ದಿನಗಳಿಂದ ನಡೆದಂಥ ಸ್ಟೇಷನ್ ಮಾಸ್ಟರ್ ಪರೀಕ್ಷೆಗಳಲ್ಲೂ ಕೂಡ ಕನ್ನಡವನ್ನು ಹೊರತಾಗಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಮಾಡಿದರು. ನಮ್ಮ ರಾಜ್ಯದಲ್ಲಿ ಒಬ್ಬ ಕೇಂದ್ರ ರೈಲ್ವೆ ಮಂತ್ರಿ ಇದ್ದಾಗಲೂ ಕೂಡ ಈ ಕೆಲಸ ಮಾಡ್ತಾರೆ ರೈಲ್ವೆ ಅಧಿಕಾರಿಗಳು ಅಂತ ಹೇಳಿದ್ರೆ ಇದು ನಿಜಕ್ಕೂ ನಾಚಿಕೆಗೇಡು. ಸನ್ಮಾನ್ಯ ಸೋಮಣ್ಣವರೇ, ಈ ಕೂಡಲೇ ನೀವು ಈ ರಾಜ್ಯದ ಪ್ರತಿನಿಧಿ ಏನಾದರೂ ನೆನಪಿದ್ರೆ ತಾವು ಎಲ್ಲೇ ಆಗಲಿ ದೇಶದಲ್ಲಿ ರೈಲ್ವೆ ಬ್ಯಾಂಕಿಂಗ್ ಎಕ್ಸಾಮ್ಗಳು ನಡೆದರೆ ಕನ್ನಡದಲ್ಲೂ ಅವಕಾಶ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ಮಂಡ್ಯದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ರೈಲ್ವೆ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ಪರೀಕ್ಷೆಗಳಲ್ಲಿ ಕೇಂದ್ರ ಸರ್ಕಾರ ನಡೆಸತಕ್ಕಂಥ IAS ಇರಲಿ, IPS ಇರಲಿ ಅಥವಾ ರೈಲ್ವೆ ಬ್ಯಾಂಕಿಂಗ್ ಎಕ್ಸಾಮ್ ಯಾವುದೇ ಇರಲಿ ಕಡ್ಡಾಯವಾಗಿ ಕನ್ನಡದಲ್ಲೂ ಕೂಡ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು. ಯಾಕಂದರೆ ನಾವು ಕೂಡ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕೂಡ ಪಾಲ್ದಾರರಿದ್ದೀವಿ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ನೆನಪಿಸ್ತಕ್ಕಂಥ ಕೆಲಸ ಭಾಗವಾಗಿ ಈ ಹೋರಾಟ ನಡೆದಿದೆ. ಮುಂದಿನ ದಿನಗಳ ಸರ್ಕಾರ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನ ತಿದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ತೀಕ್ಷ್ಣವಾದ ಉತ್ತರವನ್ನು ನಾವು ಕೊಡ್ತೀವಿ. ಮತ್ತು ನಮ್ಮ ರಾಜ್ಯದ 28 ಜನ MP ಗಳು ರಾಜ್ಯಸಭಾ ಸದಸ್ಯರು ನೀವು ನಿಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೀರಿ. ನಾವು ಇವತ್ತು ಬೀದಿಗಿಳಿದು ನೆನಪಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ರೈಲ್ವೆ ನಿಲ್ದಾಣದಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅವರು ಒತ್ತಾಯಿಸಿದರು. ಇಲ್ಲದಿದ್ದರೆ ಚುನಾವಣೆಯಲ್ಲಿ ಕನ್ನಡಿಗರು ತಕ್ಕಪಡ ಕಳಿಸ್ತಾರೆ ಅಂತ ಎಚ್ಚರಿಕೆ ನೀಡಿದರು. ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿಯನ್ನು ಮಾಡ್ತಾಯಿದ್ರು. ಪದೇ ಪದೇ ಅದೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಇವತ್ತು ಕನ್ನಡಿಗರ ತೆರಿಗೆ ಹಣ ಬೇಕು, ಕನ್ನಡಿಗರ ಹಕ್ಕುಗಳು ಬೇಡವೆ. ಇವತ್ತೇನು ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಅಲ್ಲೇ ಆಡಳಿತ ಭಾಷೆಯಾಗಿ ಹಿಂದಿಯನ್ನು ಬಳಕೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ನಾವು ಬಳಕೆ ಮಾಡ್ತೀವಿ. ಕನ್ನಡದಲ್ಲಿ ಓದಿ ಕನ್ನಡದಲ್ಲಿ ಬರೆದಂಥವ್ರಿಗೆ ನೀವು ಹಿಂದಿಯನ್ನು ಕೊಟ್ಟರೆ ಎಲ್ಲಿ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಯ್ತದೆ. ಹಾಗಾಗಿ ತ್ರಿಭಾಷಾ ನೀತಿಯನ್ನು ನಿಲ್ಲಿಸಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಈಗೇನು ಹಲವಾರು ಯೋಜನೆಗಳನ್ನ ಈಗೇನು ನಮಗೆ ಚಾಮರಾಜನಗರ ಆಗ್ಬೋದು, ತುಮಕೂರು ಆಗ್ಬೋದು, ಆ ಮಾರ್ಗಗಳು ರೈಲ್ವೆಗಳನ್ನು ಕೊಟ್ಟಿಲ್ಲ. ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಗಳಿವೆ. ಈಗೇನು ಸ್ಕೂಟ್ರ್ ಸ್ಟ್ಯಾಂಡಲ್ಲಿ ದುಬಾರಿ ದರವನ್ನು ತಗೊಳ್ತಾ ಇರ್ತಕ್ಕಂಥದ್ದಾಗದೆ ಅವೆಲ್ಲವನ್ನು ನಿಲ್ಲಿಸಿ ಇಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ಕನ್ನಡದಲ್ಲಿ ಬೋರ್ಡ್ನ ಹಾಕಬೇಕು. ಕನ್ನಡಿಗರಿಗೆ ಏನೇನು ಹಕ್ಕುಗಳು ಸಿಗಬೇಕು ಅವೆಲ್ಲವನ್ನು ಕೊಡೋದ್ರ ಮುಖಾಂತರ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲದೆ ಹೋದರೆ ನೀವು ಮತ ಕೊಡುವಂಥ ಸಂದರ್ಭದಲ್ಲಿ ನಾವು ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ, ಕನ್ನಡಿಗರು ಜಾಗೃತವಾಗಿ ನಿಮ್ಮ ಬುದ್ಧಿ ಕಲಿಸ್ಬೇಕಾಗುತ್ತೆ ಅಂತ ಈ ಮೂಲಕ ಇದೇ ವೇಳೆ ಮನವಿ ಸ್ವೀಕರಿಸಲು ಬಂದ ರೈಲ್ವೆ ಅಧಿಕಾರಿ ಹಾಗೂ ಪೊಲೀಸರ ಹೆಸರು ಹಿಂದಿಯಲ್ಲಿ ಇದ್ದ ಕಾರಣ ಕನ್ನಡದಲ್ಲಿ ಹೆಸರು ಹಾಕುವಂತೆ ತರಬೇತಿ ಮಾಡಲಾಯಿತು. ಕನ್ನಡವೇ ಇಲ್ಲ, ನೀವು ಕನ್ನಡ ಕೆಲಸ ಮಾಡಿ. ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಸರ್. ನಾನು ಹೆಂಗೆ ಅರ್ಥ ಮಾಡೋದು? ಈಗ ನಿಮ್ಮನ್ನ ಹೆಂಗೆ ಓದೋದು ಸರ್ ನಾವು? ಹೇಳಿ ಆಯ್ತಾ? ಇಲ್ಲೂ ಬರ್ಬೇಕು. ಇಲ್ಲ ಬೇಡ, ಹಿಂದಿ ತೆಗೀರಿ. ಹಿಂದಿ ತೆಗೆದುಬಿಟ್ಟು ಇಂಗ್ಲೀಷ್ ಕನ್ನಡ ಬಳಸಿ ಸರ್. ಇಲ್ಲಿ ಗಾಳಿ ನೀರಬೇಕು. ರೈಲ್ವೆನಲ್ಲಿ ಹಿಂಗೆ ಆಗ್ತಾ ಇದೆ, ಇದು ಬದಲಾಗಬೇಕು. ನೇತೃತ್ವವನ್ನು ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್, ಎಂ.ಬಿ. ನಾಗಣ್ಣಗೌಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಚಿತ್ತಾನಳಮ್ಮ ದೇವಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ದೇವಿಯ ಮೂರ್ತಿಗೆ ವಿಶೇಷ ಪೂಜೆ, ಕುಂಕುಮ ಅಭಿಷೇಕ, ಅರಿಶಿಣ ಅಭಿಷೇಕ, ಗಂಧದ ಅಭಿಷೇಕ ನಂತರ ದೇವಿ ವಿಗ್ರಹಕ್ಕೆ ಬೆಳ್ಳಿಯ ಮುಖವಾಡ ಹಾಗೂ ಅರಿಶಿಣ ಅಲಂಕಾರವನ್ನು ಮಾಡಲಾಗಿತ್ತು.
ವಿಶೇಷ ದಿನದ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಎಚ್ ಪಿ ರಾಮು ಮತ್ತು ಹೊನ್ನಯ್ಯರವರ ಕುಟುಂಬದವರು ನೆರವೇರಿಸಿದರು. ಅಮಾವಾಸ್ಯೆ ಆದ್ದರಿಂದ ಅಕ್ಕಪಕ್ಕದ ಗ್ರಾಮದ ಮಹಿಳೆಯರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಶಿವಣ್ಣ, ಶಿವಲಿಂಗಯ್ಯ, ಪಟೇಲ್, ರಾಮು, ಸದಾನಂದ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ಹೊಯ್ಸಳ ಕರ್ನಾಟಕ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಶಂಕರ ಸೇವಾ ಪ್ರತಿಷ್ಠಾನದ ವತಿಯಿಂದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂ ಅವರ ಸಾನ್ನಿಧ್ಯದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಡಿಸೆಂಬರ್ 22 ಮತ್ತು 23ರಂದು ಹಮ್ಮಿಕೊಂಡಿರುವುದಾಗಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಕಶ್ಯಪ್ ನಂದನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ 22ರ ಸಂಜೆ ಮಹಾವೀರ ವೃತ್ತದಿಂದ ಪೂರ್ಣಕುಂಭ ಸ್ವಾಗತ, ವೇದಘೋಷ, ಭಜನೆ, ನಾದಸ್ವರದೊಂದಿಗೆ ವಿವಿ ರಸ್ತೆಗೆ ವಿದ್ಯಾಗಣಪತಿ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಲಾಗುವುದು. ಮೆರವಣಿಗೆ, ವಿದ್ಯಾಗಣಪತಿ ದರ್ಶನ, ಮಹಾಮಂಗಳಾರತಿ, ಜಗದ್ಗುರುಗಳಿಂದ ಕೈಲಾಸೇಶ್ವರ ಹಾಗೂ ನವಗ್ರಹ ದೇವರ ದರ್ಶನ ಮತ್ತು ಆರತಿ, ದಂಪತಿಗಳಿಂದ ದೂಡಿ ಪೂಜೆ, ಫಲ ಸಮರ್ಪಣೆ ನೆರವೇರಿಸಲಾಗುವುದು. ಸಭಾ ಕಾರ್ಯಕ್ರಮದ ನಂತರ ಪಾದಪೂಜೆ, ವಸ್ತ್ರ ಸಮರ್ಪಣೆ ಸೇವೆಗಳು ದೊರೆಯಲಿವೆ ಎಂದು ಹೇಳಿದರು. ಡಿಸೆಂಬರ್ 23ರಂದು ಬೆಳಗ್ಗೆ 9:30ಕ್ಕೆ ನೆಹರು ನಗರದ ಶಂಕರಮಠಕ್ಕೆ ಶ್ರೀಗಳು ಆಗಮಿಸಲಿದ್ದು, ಅಲ್ಲಿ ಶ್ರೀ ರತ್ನಗಣಪತಿ, ಚಂದ್ರಮೌಳೇಶ್ವರ ಮತ್ತು ಶಾರದಮ್ಮಗೆ ಆರತಿ, ಶಂಕರ ಶಿವ ಪ್ರಸ್ಥಾನದ ಟ್ರಸ್ಟಿಗಳಿಂದ ಫಲ ಸಮರ್ಪಣೆ ಹಾಗೂ ಶ್ರೀಗಳಿಂದ ಸ್ವಾಗತ ಸಮಿತಿ, ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಫಲಮಂತ್ರಾಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ಹೇಳಿದರು. 22ನೇ ತಾರೀಕು ನಮ್ಮ ಶೃಂಗೇರಿ ಶಾರದಾ ಶಂಕರಾಚಾರ್ಯ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳು ಮಂಡ್ಯ ನಗರಕ್ಕೆ 7 ವರ್ಷ ಆದ ಮೇಲೆ ಅವರ ವಿಜಯಯಾತ್ರೆಯನ್ನು ಮಂಡ್ಯ ನಗರಕ್ಕೆ ಬರ್ತಾ ಇದ್ದಾರೆ. ಮಂಡ್ಯಕ್ಕೆ ಸಾಯಂಕಾಲ ಮೈಸೂರಿಂದ 6 ಗಂಟೆಗೆ ಬಂದು ಮಹಾವೀರ ಸರ್ಕಲಿಂದ ನಮ್ಮ ವಿದ್ಯಾಗಣಪತಿ ದೇವಸ್ಥಾನಕ್ಕೆ ಒಂದು ಮೆರವಣಿಗೆ ಮೂಲಕ ಅವ್ರನ್ನ ನಾವು ಬರಮಾಡ್ಕೋತಾ ಇದ್ದೀವಿ. ಸಾಯಂಕಾಲ 6:30ಗೆ ಒಂದು ಆಶೀರ್ವಚನ ಇರುತ್ತೆ. ಬಂದ ತಕ್ಷಣ ಅವ್ರಿಗೆ ಒಂದು ಆಶೀರ್ವಚನ ಅವ್ರ ಕೈಯಿಂದ ಭಕ್ತಾದಿಗಳಿಗೆ ಪ್ರಸಾದ ಇರುತ್ತೆ. ಆಗ 8:30ಕ್ಕೆ ಚಂದ್ರಮೌಳೇಶ್ವರನ ಪೂಜೆ ಇರುತ್ತೆ. ಮಾರನೇ ದಿವಸ 9:30ಕ್ಕೆ ಅವರು ನಮ್ಮ ಶಂಕರ ಮಠ, ನೆಹರು ನಗರದಲ್ಲಿರೋ ಶಂಕರ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಭಕ್ತಾದಿಗಳಿಗೆ ಕೆಲವು ಭಕ್ತಾದಿಗಳಿಗೆ ಆಶೀರ್ವಚನ ಮಾಡಿ ಫಲಮಂತ್ರಾಕ್ಷತೆ ವಿತರಿಸ್ತಾರೆ. ಪುನಃ ನಮ್ಮ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತರಿಗೂ ಫಲಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿನಿಯೋಗ ಮಾಡ್ತೀವಿ. ಈ ಕಳೆದ 7 ವರ್ಷ ಆದಮೇಲೆ ನಮ್ಮ ಮಂಡ್ಯ ಜಿಲ್ಲೆಗೆ ವಿಧುಶೇಖರ ಭಾರತಿಗಳು ಅವರ ವಿಜಯಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷದಲ್ಲಿ ಅವರು ದೇಶಾದ್ಯಂತ ವಿಜಯಯಾತ್ರೆ ಮಾಡಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ 50 ವರ್ಷ ಶಿಷ್ಯ ಸ್ವೀಕಾರ ಆದ ಒಂದು ಸುಸಂದರ್ಭದಲ್ಲಿ ದೇಶದ ಉತ್ತರ ಭಾರತದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪ್ರವಾಸ ಮಾಡಿದ್ದಾರೆ. ಹಾಗಾಗಿ ನಮಗೊಂದು ಅವಕಾಶ ಸಿಕ್ತು, ಮೈಸೂರಿಗೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ನಾವೆಲ್ಲ ಹೋಗಿ ಅವ್ರನ್ನ ಅಪ್ಪಣೆ ಕೋರ್ಕೊಂಡ್ವಿ. ನಮ್ಮ ಮನವಿಗೆ ಅಪ್ಪಣೆ ಕೊಟ್ಟು ಅವರು 22ನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಒಂದು ದಿವಸ ವಾಸ್ತವ್ಯ ಹೂಡಿ ನಮ್ಮ ಮಂಡ್ಯ ಸಮಸ್ತ ಜನತೆಗೆ ಅವರು ಆಶೀರ್ವಾದ ಮಾಡಿ ಶುಭೇಚ್ಛೆ ಆಗಿರಲಿ ಅಂತ ಒಂದು ನಮ್ಮ ಮನವಿಗೆ ಹೋಗೊಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಎಲ್ಲರೂ ಬಂದು ಈ ಒಂದು ಸಂದರ್ಭದಲ್ಲಿ ಒಂದು ಆಶೀರ್ವಚನವನ್ನು ನೀವು ಸ್ವೀಕಾರ ಮಾಡಿ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ನರಸಿಂಹಸ್ವಾಮಿ, ಡಾಕ್ಟರ್ ಅಶ್ವಿನಿ ನಾರಾಯಣ್, ಶಂಕರನಾರಾಯಣ ಶಾಸ್ತ್ರಿ, ಒಳಲು ರಾಘವೇಂದ್ರ, ಸುರೇಶ್ ಹಾಗೂ ಚಂದ್ರಶೇಖರ್ ಇದ್ದರು. ಶ್ರೀ ಜ್ವಾಲಾಮಾಲಿನಿ ಮಹಿಳಾ ಸಮಾಜದ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ರಾಜ್ಯ ಮಟ್ಟದ ಬೃಹತ್ ಕಾರ್ಯಕಾರಿ ಸಭೆ ಮತ್ತು ಚಿಂತನಾ ಸಮಾವೇಶವನ್ನು ಡಿಸೆಂಬರ್ 21ರಂದು ನಗರದ ಮಹಾವೀರ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಶ್ರೀ ಜ್ವಾಲಾಮಾಲಿನಿ ಮಹಿಳಾ ಸಮಾಜದ ಅಧ್ಯಕ್ಷೆ ಪೂರ್ಣಿಮಾ ಗೊಮಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಾವೇಶದಲ್ಲಿ ರಾಜ್ಯ ಮಟ್ಟದ ಜೈನ ಮಹಿಳಾ ಸಮ್ಮೇಳನ, ಕನ್ನಡ ಸಾಹಿತ್ಯ ಸೇವೆಗೆ ಜೈನ ಮಹಿಳೆಯರ ಕೊಡುಗೆ, ಅಲ್ಪಸಂಖ್ಯಾತ ಹಕ್ಕುಗಳು ಹಾಗೂ ಸ್ವಾವಲಂಬನೆ ಮಹತ್ವದ ನಿರ್ಣಯಗಳ ಘೋಷಣೆ ಮಾಡಲಾಗುವುದು ಎಂದು ತಿಳಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಲಿರುವ ಮಹಿಳಾ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಮಾಜದ ಮತ್ತು ನಾಡಿನ ಹಿತದೃಷ್ಟಿಯಿಂದ ಕನ್ನಡ ಸಾರಸ್ವತ ತಾಲೂಕಾದ ಜೈನ ಮಹಿಳೆಯರ ಸಮರ್ಪಣೆ, ಅಲ್ಪಸಂಖ್ಯಾತ ಹಕ್ಕುಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗ, ಪರಿಸರ ಕಾಳಜಿ ಹಾಗೂ ಸ್ವಾವಲಂಬನೆ, ಕಸದಿಂದ ರಸ ಕಾರ್ಯಾಗಾರದ ವಿಷಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಚರ್ಚೆ ಮಾಡಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಪ್ರೀತಿ ಸುಭಚಂದ್ರ, ನಗರಸಭೆ ಆಯುಕ್ತೆ ಪಂಪಶ್ರೀ, ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಮಧುಶ್ರೀ ಭಾಗವಹಿಸಲಿದ್ದಾರೆ. ಜೈನ ಸಮಾಜದ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ನಾವು ಡಿಸೆಂಬರ್ 21-12-2025 ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಕಾರ್ಯಕ್ರಮವನ್ನು ಮಹಾವೀರ ಭವನದಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಂತಂದರೆ, ಈ ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಜಿಲ್ಲೆಗಳ ಎಲ್ಲ ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ,
ಅವರವರ ಜಿಲ್ಲೆಗಳಲ್ಲಿ ಯಾರ್ಯಾರು ಯಾವ್ಯಾವ ಥರ ಒಬ್ಬೊಬ್ರದ್ದು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಯೋಚನೆಗಳಿರ್ತವೆ, ಒಂದೊಂದು ಯೋಜನೆಗಳಿರ್ತವೆ. ಅದನ್ನು ಒಬ್ಬೊಬ್ಬರು ಹೋಗಿ ಪರಿಚಯ ಮಾಡಿ ತಿಳಿಸ್ಕೊಡ್ತಾರೆ. ಇದು ಒಂದು ಉಪಯೋಗ ಇದೆ. ಅದಕ್ಕಾಗಿ ಎಲ್ಲ ಜಿಲ್ಲಾ ಮಟ್ಟದಿಂದ ಒಂದು ಸಲ ಬರ್ತಾರೆ. ಹಾಗೂ ಎರಡನೇ ವಿಷಯ, ಕನ್ನಡ ಜೈನ ಮಹಿಳೆಯರ ಸಾಹಿತ್ಯಕ್ಕೆ ನೀಡೋ ಜೈನ ಮಹಿಳೆಯರ ಸಮರ್ಪಣೆ ಇದರಲ್ಲಿ ಮೊದಲನೇದಾಗಿ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಜೈನ ಸಾಹಿತ್ಯದಲ್ಲಿ ತುಂಬ ಜನ ಕವಿಗಳಿದ್ದಾರೆ. ಬಟ್ ಈಗಿನ ಜೈನ ಬಾಂಧವರಿಗೆ ಅದು ಗೊತ್ತಿಲ್ಲ. ಈಗಿನ ಯುವ ಪೀಳಿಗೆಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದು ಮುಂದೆ ಎಲ್ಲರಿಗೂ ಗೊತ್ತಾಗಬೇಕು ಅಂತಂದರೆ ನಾವೇನು ಮಾಡಬೇಕಂದ್ರೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಬೇಕು. ಈ ಎಲ್ಲ ಜಿಲ್ಲೆಗಳಿಂದ ಮಹಿಳೆಯರು ಬಂದು ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಎಲ್ಲ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ, ಮತ್ತು ಎಲ್ಲ ಜಿಲ್ಲೆಗಳಿಗೂ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದೊಂದು ತಿಳ್ಕೊತಾರೆ ಅನ್ನೋದಕ್ಕೋಸ್ಕರ ಸಾಹಿತ್ಯದ ಬಗ್ಗೆ ಇಟ್ಕೊಂಡಿದ್ದೀವಿ. ಅದೇ ರೀತಿ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಈಗ ನಮ್ಮ ಜೈನ ಬಾಂಧವರಲ್ಲಿ ಅಲ್ಪಸಂಖ್ಯಾತರಿಂದ ಬರೋ ಯೋಜನೆಗಳನ್ನ ಯಾರೂ ಸಹ ಸರಿಯಾಗಿ ಉಪಯೋಗ ಮಾಡ್ಕೋತಾ ಇಲ್ಲ. ಒಂದು ಸ್ಕಾಲರ್ಶಿಪ್ಪೇ ಆಗ್ಬೋದು, ಅಥವಾ ಅದರಿಂದ ಬರೋ ಸ್ವಸಹಾಯ ಗುಂಪುಗಳಿಂದ ಬರುವ ಸಾಲ ವಿತರಣೆಗಳೇ ಇರಬಹುದು. ಯಾವುದೇ ರೀತಿಯಾದ ಯೋಜನೆಗಳನ್ನು ಸಹ ನಮ್ಮ ಜೈನ ಬಾಂಧವರುಗಳು ಬಳಸ್ಕೋತಾ ಇಲ್ಲ. ಇದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಅನುಷಾ ಮಹಾವೀರ್, ಕಾರ್ಯದರ್ಶಿ ಕುಸುಮಾ ಶಯನ್, ಖಜಾಂಚಿ ರಂಜಿತ್ ಪ್ರಸಾದ್, ಸಂಘಟನಾ ಕಾರ್ಯದರ್ಶಿ ರತ್ನ ಇದ್ದರು. MG ನರೇಗಾ ಹೆಸರು ಬದಲಿಸಿ VB ಜೀರಾಮ್ ಎಂದು ಮರುನಾಮಕರಣ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಿ ಕೇಂದ್ರ ಸರ್ಕಾರ ಮಸೂದೆಯನ್ನು ಮಂಡಿಸಿದೆ. ಇದು ಗ್ರಾಮೀಣ ಭಾಗದ ಕೂಲಿಕಾರರಿಗೆ, ಬಡವರಿಗೆ ಮಾಡುವ ಮಹಾವಂಚನೆಯ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಜನರ ಮನಸ್ಸಿನಿಂದ ಅಳಿಸಿ ಹಾಕುವ ಯತ್ನದ ಕುಟಿಲ ತಂತ್ರದ ನೀತಿಯ ಭಾಗವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಭಾರತರಾಜ್ ಆರೋಪಿಸಿದರು. ಮಳವಳ್ಳಿ ತಾಲೂಕಿನ ಅಲಗೂರು ಗ್ರಾಮ ಪಂಚಾಯತಿ ಮುಂದೆ ಪ್ರಾಂತ ರೈತ ಸಂಘ ಕೇಂದ್ರದ ಬಡವರ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತ ರಾಮ್ಜಿ ಎಂದು ಹೆಸರಿನೊಂದಿಗೆ ಮಸೂದೆಯನ್ನು ಮಂಡಿಸಿ ಈ ಕಾಯ್ದೆಯನ್ನು ದುರ್ಬಲಗೊಳಿಸಿದ್ದಾರೆ. ಕೃಷಿ ಕೂಲಿಕಾರರಿಗೆ, ಬಡ ರೈತರಿಗೆ ಹಾಗೂ ಮಹಿಳೆಯರಿಗೆ ಮಹಾನ್ ವಂಚನೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಮನರೇಗಾ ಬರೀ ಒಂದು ಕಲ್ಯಾಣ ಯೋಜನೆಯಷ್ಟೇ ಆಗಿರದೆ ಉದ್ಯೋಗ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯದ ಸಂಕೇತವಾಗಿತ್ತು. ಹಳ್ಳಿಗಳ ಏಳಿಗೆಯಲ್ಲಿ ದೇಶದ ಅಭಿವೃದ್ಧಿ ಕಾಣುತ್ತಿದ್ದ ಗಾಂಧೀಜಿ ಮತ್ತು ಅವರ ಹೆಸರು ಗ್ರಾಮೀಣರ ಬದುಕಿನೊಂದಿಗೆ ಬೆಸೆದುಕೊಂಡ ಯೋಜನೆಗೆ ಅರ್ಥಪೂರ್ಣವಾಗಿತ್ತು ಅಂತ ಅವರು ಹೇಳಿದರು. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ UPA ಸರ್ಕಾರ ಜಾರಿಗೊಳಿಸಿದ ಹಲವು ಯೋಜನೆಗಳನ್ನು BJP ಸರ್ಕಾರ ಮರುನಾಮಕರಣ ಪ್ರಕ್ರಿಯೆಗೆ ಒಳಪಡಿಸಿದೆ. ಹೆಸರು ಬದಲಾಯಿಸುವ ಈ ಅಭ್ಯಾಸ ದ್ವೇಷ ರಾಜಕಾರಣದ ಸಂಕೇತ ಅಂತ ಅವರು ದೂರಿದರು. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತಹ ನರೇಂದ್ರ ಮೋದಿ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತೋ ಆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಿ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದಂಥವರು ಏನು ಅತಿ ಹೆಚ್ಚಾಗಿ ಕೂಲಿ ಮಾಡಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಒಂದು ಆ ಶೋಷಿತ ಸಮುದಾಯ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಮತ್ತು ಬಡ ಸಮುದಾಯ ಏನಿತ್ತೋ ಅವರ ಹೊಟ್ಟೆ ಮೇಲೆ ಒಡೆದು ಆ ಯೋಜನೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತಿನ ಕೇಂದ್ರ ಸರ್ಕಾರದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾಚಿಕೆ ಆಗಬೇಕು. ಒಂದೇ ಒಂದು ಹೊಸ ಯೋಜನೆಗಳನ್ನು ಜಾರಿಗೊಳಿಸಿ ಇಡೀ ದೇಶದ ಬಡವರಿಗೆ, ಶೋಷಿತರಿಗೆ, ರೈತರಿಗೆ, ಕೂಲಿಕಾರರಿಗೆ, ಮಹಿಳೆಯರಿಗೆ ಅನುಕೂಲಗಳನ್ನು ಮಾಡಿಕೊಡೋದನ್ನು ಬಿಟ್ಟು ಈ ಹಿಂದೆ ಇದ್ದಂಥ ಹಲವಾರು ಯೋಜನೆಗಳನ್ನು ಅವರು ಅದಕ್ಕೆ ಬೇರೆ ಬೇರೆ ಹೆಸರನ್ನ ಬದಲಾಯಿಸಿ ಮರುನಾಮಕರಣವನ್ನು ಮಾಡಿ ಅದಕ್ಕೆ ಅದೇ ಬಿಲ್ಡಿಂಗ್ಗೆ ಬರೀ ಸುಣ್ಣ ಬಣ್ಣ ಹೊಡೆಯುವಂಥ ರೀತಿಯಲ್ಲಿ ಈ ಥರ ಯೋಜನೆಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಅವರ ನೀತಿಯನ್ನು ನಾವು ಉಗ್ರವಾಗಿ ನಾವು ಖಂಡಿಸ್ತೇವೆ. ನಾವು ಇವತ್ತೇನು ಮಾಡ್ತಿದ್ದಾರೆ, ಮೊದಲು ಒಂದು ಕಾಯ್ದೆಯಾಗಿತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಒಂದು ಕಾಯ್ದೆಯಾಗಿತ್ತು. ಆ ಕಾಯ್ದೆ ಆಗಿದ್ದಂಥದ್ದನ್ನು ಇವತ್ತು ಮಸೂದೆಯಾಗಿ ಮಂಡಿಸ್ತಾ ಇದ್ದಾರೆ. ಮೊದಲು ಎಡಪಕ್ಷಗಳ ಒತ್ತಾಯದ ಮೇರೆಗೆ UPA ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಆ ಬೇಡಿಕೆ ಷರತ್ತಿನ ಆಧಾರದೊಂದಿಗೆ ಬೆಂಬಲವನ್ನು ಕೊಟ್ಟಿದ್ರು. ಅದರಂತೆ UPA ಫಸ್ಟ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಈ ಯೋಜನೆಯನ್ನು ಮೊದಲು ಜಾರಿಗೆ ತಗೊಬಂದಂಥದ್ದು. ಈ ಯೋಜನೆಯಲ್ಲಿ ವರ್ಷಕ್ಕೆ ಕನಿಷ್ಠ 100 ದಿನಗಳ ಕಾಲ ಕೆಲಸ ಕೊಡಬೇಕು. 100 ದಿನಗಳ ಕಾಲ ಕೆಲಸ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅನ್ನುವಂಥ ಹಲವಾರು ರೀತಿಯಾದಂಥ ಕೂಲಿಕಾರರು ಪರವಾದಂಥ ಹಕ್ಕುಗಳಿದ್ದು ಇವತ್ತು ಹಕ್ಕುಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಇವತ್ತೇನು ಹೇಳ್ತಾ ಇದ್ದಾರೆ, 60 ಮತ್ತು 40% ಆಧಾರದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸರ್ಕಾರ 60% ಅನುದಾನ ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರ 40% ಅನುದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಕೃಷಿ ಕೂಲಿಕಾರರು ಏನು ಕೂಲಿಕಾರರುಗಳಿಗೆ ಬಯೋಮೆಟ್ರಿಕ್ ಪದ್ಧತಿಯನ್ನು ಅಧಿಕಾರಿಗಳು ಸೇರಿದಂತೆ ಕೂಲಿಕಾರರು ಸೇರಿದಂತೆ ಬಯೋಮೆಟ್ರಿಕ್ ಪದ್ಧತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ವರ್ಷದಲ್ಲಿ 60 ದಿನಗಳ ಕಾಲ ಕೃಷಿ ಋತು ಹೆಸರಿನಲ್ಲಿ ಅವರು ಅದಕ್ಕೆ ನಮ್ಮ ಕೂಲಿಯನ್ನು ಕೊಡದನೇ ನಿರಾಕರಿಸಬಹುದಾದಂತಹ
ಒಂದು ಅವಕಾಶವನ್ನ ಈ ಮಸೂದೆಯಲ್ಲಿ ತಂದುಕೊಂಡಿದ್ದಾರೆ. ನೇತೃತ್ವವನ್ನು ಭರತರಾಜ್, ಲಿಂಗರಾಜಮೂರ್ತಿ, ಮಹಾದೇವು, ಪ್ರಮೀಳಾ, ನಾಗ್ಯ ಶಿವಕುಮಾರ್, ಗಣೇಶ್ ಗೊಲ್ಲರಳಿ, KN ಮೂರ್ತಿ, ಶಾಂಭವಿ, ಜ್ಯೋತಿ, ಮಹಾದೇವಮ್ಮ, ಸಣ್ಣಶೆಟ್ಟಿ, ಚಿಕ್ಕೀರಪ್ಪ ಮತ್ತು ರಾಜ್ ಸೇರಿದಂತೆ ಇತರರು ವಹಿಸಿದರು. ಶೋಷಿತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಪಾಂಡವಪುರ ತಾಲೂಕು ಘಟಕದ ವತಿಯಿಂದ ತಾಲೂಕು ಕಚೇರಿ ಎದುರು SCP ಮತ್ತು TSP ಅನುದಾನ ದುರುಪಯೋಗ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ SCP TSP ಅನುದಾನವನ್ನು KRIDL ನಿಗಮದ ಮೂಲಕ ಮಲ್ಲೇನಹಳ್ಳಿ, ಪಟ್ಟಸೋಮನಹಳ್ಳಿ ಹಾಗೂ ಶಂಕನಹಳ್ಳಿ ಗ್ರಾಮಗಳಲ್ಲಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಆಹ್ವಾನಿಸದ ಉಪವಿಭಾಗಾಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಜೈ. ಪ್ರಗತಿ ಕಾಲೋನಿ ಯೋಜನೆಯಡಿ ನಡೆಯಬೇಕಾದ ಕಾಮಗಾರಿಗಳಿಗೆ ಸರ್ಕಾರದ ನಡವಳಿ ಫಲಕಗಳನ್ನು ಅಳವಡಿಸದೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದು ದೂರಿದರು. ಮಲೆನಹಳ್ಳಿಯಲ್ಲಿ ಕೇವಲ 3 ಕುಟುಂಬಗಳು ವಾಸವಿರುವ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಭಿವೃದ್ಧಿ ಮಾಡದೆ ಬೇರೆ ಬೀದಿಗೆ ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನು ಖರ್ಚು ಮಾಡಲಾಗಿದೆ. ಶಂಕನಹಳ್ಳಿಯಲ್ಲೂ ಇದೇ ರೀತಿಯ ಅನುದಾನ ದುರುಪಯೋಗ ನಡೆದಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಸಹಿ ಸಂಗ್ರಹಿಸಿ ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಾಡೆ ಮದನ್ ಕುಮಾರ್, SCP TSP ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಇಲಾಖೆಗಳಲ್ಲೂ ಮಾಹಿತಿ ಫಲಕಗಳನ್ನು ಬಹಿರಂಗವಾಗಿ ಅಳವಡಿಸದೆ ಅಧಿಕಾರಿಗಳು ಕಣ್ಮುಚ್ಚಿಕೊಡುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಗುತ್ತಿಗೆದಾರರೊಂದಿಗೆ ಲೂಟಿ ನಡೆಯುತ್ತಿದೆ ಅಂತ ಆರೋಪಿಸಿದರು. ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ತಕ್ಷಣ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ ಜಾಗೃತಿ ಸಮಿತಿ ಸಭೆಗೆ ಮಾಧ್ಯಮಗಳನ್ನು ಆಹ್ವಾನಿಸಿರುವುದನ್ನು ಅವರು ಖಂಡಿಸಿದರು. ಸಾರ್ವಜನಿಕರ ಹಣದಲ್ಲಿ ನಡೆಯುವ ಸಭೆಗಳ ಮಾಹಿತಿಯನ್ನು ಜನರಿಗೆ ತಿಳಿಸಬೇಕಾದ ಜವಾಬ್ದಾರಿ ಅಧಿಕಾರಿಗಳದ್ದು ಅಂತ ಹೇಳಿದರು. ನಿರಂತರವಾಗಿ ಕಾನೂನನ್ನು ಹದ್ಗೆಡ್ತಕ್ಕಂಥ ಉಪವಿಭಾಗಾಧಿಕಾರಿ ನಮ್ಮ ಇವಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು. ಯಾಕೆಂದರೆ 27ನೇ ತಾರೀಕು ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಸೇರಿಸಿ ಆ ಊರಿನ ಸಮಸ್ಯೆ ಏನು, ಆ ಭೂಮಿ ಸಮಸ್ಯೆ ಏನು ಎಲ್ಲರನ್ನೂ ಸೇರಿಸಿ SC/ST ಕುಂದುಕೊರತೆ ಸಭೆಯಲ್ಲಿ ನಿರ್ಣಯ ಮಾಡಿ ಆ ನಿರ್ಣಯವನ್ನು ನಮ್ಗೆ ಒಪ್ಪಿಸಿ ಅಂತ ಜಿಲ್ಲಾಧಿಕಾರಿಗಳು ಖುದ್ದು ಅವರಿಗೆ ಆದೇಶ ಹೊರಡಿಸಿದ್ರು ಕೂಡ ಜಿಲ್ಲಾಧಿಕಾರಿಗಳು ಮನವಿನೇ ಇವರು ಧಿಕ್ಕರಿಸಿ SC/ST ಕುಂದುಕೊರತೆ ಮೀಟಿಂಗ್ ಮಾಡಿ ಒಳಗೆ ಕೂತಿರ್ತಕ್ಕಂಥ ನನ್ನ ದಲಿತ ಸಂಘರ್ಷ ಸಮಿತಿ ಮುಖಂಡ 1994 ಇಸ್ವಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀನಿ. ಪರಿಶಿಷ್ಟ ಜಾತಿ ಶಾದನಹಳ್ಳಿ ಗ್ರಾಮ 6 ಜನದ ಹೆಸರು ಖಾತೆಯಾಗಿದ್ರು ಕೂಡ ಕಣ್ಣು ಮುಚ್ಚಾಲೆಯಲ್ಲಿ 10 ವಿಭಾಗ ಮಾಡಿ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಪ್ರೆಸೆಂಟ್ ಆಗಿ ಆದೇಶದ ಕಾಪಿ ಕೊಟ್ಟಿದ್ದಾರೆ, MR ಕೊಡಿಸಿದ್ದಾರೆ, RTC ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇವರು ಏನು ಕೆಲವರನ್ನ ಒಳಗೊಂಡಂತೆ ಇವರು ಖಾಸಗಿ ವ್ಯವಸ್ಥೆ ಮಾಡ್ಕೋದ್ರೆ ಇವರು ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ. ಇವರು ಖಾಸಗಿ ಅಭಿವೃದ್ಧಿ ಮಾಡೋಕ್ಕೋ ಖಾಸಗಿ ವ್ಯಕ್ತಿಗಳು ಕುಡಿಸ್ಕೊಂಡು ಇವರು ಮಾಡೋಕ್ಕಿದ್ರು ಸರ್ಕಾರಿ ಆಫೀಸೇ ಹೊರತು ಅವ್ರ ಖಾಸಗಿ ಸಂಸ್ಥೆ ಅಲ್ಲ ಇದು. ಆದ್ದರಿಂದ ಸರ್ಕಾರ ಇವರಿಗೆ ಕಾನೂನುಬದ್ಧವಾಗಿ ನಡ್ಕೊಳ್ಳಿಕ್ಕೆ ಇವರಿಗೆ ಉಪವಿಭಾಗಾಧಿಕಾರಿ ಮಾಡಿದಾರೋ ಇಲ್ಲ ಗೌಪ್ಯವಾಗಿ ಸಭೆ ಮಾಡಿ ಯಾವುದೇ ವಿಚಾರ ಸಾರ್ವಜನಿಕರು ಗೊತ್ತಾಗ್ದಂಗೆ SC/ST ಜನಗಳು ಗೊತ್ತಾಗ್ದಂಗೆ ಇವ್ರು ಯಾವುದೇ ಒಂದು ಸ್ವಾರ್ಥವಾಗಿ ಕಮಿಟಿ ಮಾಡ್ಕೊಂಡು ಸಭೆ ಮಾಡಿದರೆ ಗೊತ್ತಾಗ್ತಲ್ಲ. ಯಾಕೆ ಅಂದರೆ ಒಂದು ಥರ ಸ್ವಾತಂತ್ರ್ಯ ಬಂದಿದ್ರು, ಇದು ಸ್ವಾತಂತ್ರ್ಯ ಜನಗಳ ಕೈ ಸಿಕ್ಕಿದೆ. ನೇತೃತ್ವವನ್ನು ಮಲ್ಲೇಶ್, ಕೃಷ್ಣ ಕುಮಾರ್ ಸೇರಿದಂತೆ ದಲಿತ ಮುಖಂಡರಾದ ಕೆಂಪರಾಜು, ಮಂಜು, ಮಹಾದೇವ್ ಹಾಗೂ ಇನ್ನಿತರರು ಹಾಜರಿದ್ದರು. ಕೇರ್ಪೇಟೆ ಮಾಜಿ ಶಾಸಕ KB ಚಂದ್ರಶೇಖರ್ ಹಾಗೂ ಅವರ ಪುತ್ರ ಡಾಕ್ಟರ್ KC ಶ್ರೀಕಾಂತ್ ಮತ್ತು ವರುಣಗೌಡ ಇವರಿಂದ ಜಮೀನು ಮಾಲಕತ್ವದ ವಿಚಾರದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ವಕೀಲ, ನೇಕಾರ, ತೊಗಟವೀರ ಸಮಾಜದ ಮುಖಂಡ ಶ್ರೀನಿವಾಸ್ ಕೇಸರಿ ಅವರ ಮೇಲೆ ಹಲ್ಲೆ, ಕೊಲೆ, ಬೆದರಿಕೆ ನಡೆದಿದೆ. ಕೇರ್ಪೇಟೆ ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯ ಕಾಕೋಡಿ ಹಳ್ಳದ ಬಳಿ ಇರುವ ಕೋಟ್ಯಂತರ ಬೆಲೆ ಬಾಳುವ ಜಮೀನಿನ ಮಾಲೀಕತ್ವ ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗುಂಡಗಳಿಂದ ಹಲ್ಲೆ ಮಾಡಿದ ಮಾಜಿ ಶಾಸಕರ ಪುತ್ರ ಶ್ರೀಕಾಂತ್ ಹಾಗೂ ವರುಣಗೌಡ ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಏನಾಗಿದೆ ಅಂದರೆ ನಮ್ಮ ತಂಗಿ ನಾವೆಲ್ಲ ನಮ್ಮ ಸ್ವಂತ ನಮ್ಮ ತಾತನ ಜಮೀನಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮ್ಮ ಜಮೀನನ್ನು ನಾವು ಅನುಭವದಲ್ಲಿದ್ದರು. ಈ ದಬ್ಬಾಳಿಕೆ ಮೇಲೆ ನೀವಿರೋದು 506 ಜನ ಬ್ಯಾಕ್ವರ್ಡ್ ಕಮಿಟಿಯವರು ನಾವು ಏನು ಮಾಡೋಕ್ಕಾಗಲ್ಲ, ಏನು ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ದಬ್ಬಾಳಿಕೆ ಮೇಲೆ ನಿಮಗೆ ಕೊಲೆ ಮಾಡ್ತೀನಿ, ಅದು ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಒಂದು ಕಾಲ ಗಂಟೆ ಅವಕಾಶ ಕೊಡಿ, ನಿಮ್ಮನ್ನ ಮರಣ ಹೋಮ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ರಕ್ತಪಾತ ಮಾಡೋಕ್ಕೆ ಅವರು ಸೂಚನೆ ಮಾಡ್ತಾರಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ
ಹಂಗೆ ಅಲ್ಪಸಂಖ್ಯಾತರಾಗಲಿ ಬ್ಯಾಕ್ವರ್ಡ್ ಕಮಿಟಿ ಅವರಾಗಲಿ ಬದುಕೋ ಹರಾಜನೇ ಇಲ್ವಾ ಇಲ್ಲಿ? ಹಂಗೆ ಅವ್ರಿಗೆ ಆಸ್ತಿ ಪಾಸ್ತಿ ಅನ್ನೋದು ಏನೂ ಇಲ್ಲ ಹೇಳಿಕೆ ಇಲ್ವಾ? ಹಂಗೆ ಅವ್ರ ಆಸ್ತಿ ಇಲ್ದೇ ಬರೀ ಮಣ್ಣು ತಿನ್ನಬೇಕು ಅನ್ನೋ ವ್ಯವಸ್ಥೆ ಇದೆ ಈಗ ಇವರು ಮಾಜಿ ಶಾಸಕರಿದ್ದಾರೆ, ಅವ್ರ ಮಗರು ವಿದ್ಯಾವಂತರಿದ್ದಾರೆ, ಅಲ್ಲಿ ಏನಿಲ್ಲ ಅಂತ ಇಲ್ಲ. ನಮ್ಮ ತಾತನ ಆಸ್ತಿ ನಾವು ಅನುಭವ ಹೋಗಿ ವಿಪರೀತ ನಮ್ಮ ಕೊಡ್ಲೆ. ಸುಮಾರು ಒಂದು 50 ಜನ ಬಂದು ಎಲ್ಲರೂ ಅಲ್ಲೇ ಮಾಡಿ, ಮತ್ತು ನನಗೂ ಮೆಟ್ರೆ ಇಟ್ಕೊಂಡು ಚಂದ್ರಶೇಖರ್ ಅವರು ಮೆಟ್ರೆ ಇಟ್ಕೊಂಡು ನಮ್ಮ ಅಣ್ಣಂಗೆಲ್ಲ ಹೊಡೆದು ನಮ್ಮ ಮನೆಯವ್ರಿಗೆಲ್ಲರಿಗೂ ಬಾಯಿಗೆ ಬಂದಂಗೆ ಬೈದು, ಈಗ ನಮ್ಮ ಆಸ್ತಿ ನೀವು ಯಾಕೆ ಮಾಡ್ತಾಯಿದ್ದೀರಿ, ಈಗ ನಮಗೆ ಅಧಿಕಾರ ಇರೋದು ಇದ್ರ ಮೇಲೆ, ಹಂಗೆ ಹಿಂಗೆ, ಆಮೇಲೆ ನಿಮ್ಮನ್ನೆಲ್ಲನೂ ಹುಟ್ಟಲಿಲ್ಲ ಅನ್ನಿಸ್ತೀನಿ, ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕೋರೆ. ನಮಗೇನಾದರೂ ಆದರೆ ಅವರೇ ಜವಾಬ್ದಾರಿ. ನಮ್ಮ ಆಸ್ತಿ ನಾವು ಯಾರ ಆಸ್ತಿಗೂ ಹೋಗಿಲ್ಲ, ನಮ್ಮ ಅಪ್ಪನ ಆಸ್ತಿ ನಮ್ಮ ತಾತನ ಆಸ್ತಿಗೆ ನಾವು ಹೋಗಿದ್ದೀವಿ. ನನಗೂ ಹೊಡೆದ್ರು, ಮೆಟ್ರೆ ಎಲ್ಲ ನೀವು ಇಸ್ಕಿ ಹೊಡೆದ್ರು. ಆಮೇಲೆ ನನಗೆ ನೀನು ಯಾರಮ್ಮ ಮಾತಾಡೋಕ್ಕೆ ಬಾಯಿ ಮುಚ್ಕೊಂಡಿರಮ್ಮ ನೀನು ಅಂತ ಎಲ್ಲ ಬೈದರು. ನಮ್ಮ ಜಮೀನು ಹತ್ರ 1 ಗಂಟೆ 10 ನಿಮಿಷದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಜಮೀನು ಹತ್ರ ನಾವು ಶೆಡ್ ಹಾಕ್ಕೊಂಡು ಮಣ್ಣು ಹೊಡಿಸ್ಕೊಂಡು ನಾವು ನಮ್ಮ ಶೆಡ್ನ ದುರಸ್ತಿ ಮಾಡಿಸೋವಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ಕೆ ಬಿ ಚಂದ್ರಶೇಖರ್ ಅವರು, ಅವ್ರ ಮಗ ಶ್ರೀಕಾಂತ ಮತ್ತು ಅವ್ರ ಸಹೋದರನ ಮಗ ವರುಣ ಇವ್ರುಗಳೆಲ್ಲ ಏಕಾಏಕಿ ಒಂದು 50 ಜನ ಗುಂಪು ಕಟ್ಕೊಬಂದು ನೀವೆಲ್ಲ ಸಣ್ಣ ಪುಟ್ಟ ಜನಾಂಗದವ್ರು ಇದ್ದೀರಿ, ಹಂಗಿದ್ದೀರಿ ಹಿಂಗಿದ್ದೀರಿ ಅಂತ ಅವಾಚ್ಯ ಶಬ್ದ, ಬೋಳಿ ಮಗನೆ ಸೂಳೆ ಮಗನೆ ಅಂತೆಲ್ಲ ಬೋದು. ನಾನು ಒಬ್ಬ ಏನು ನಮಗೆ ಯಾವುದೇ ರೀತಿ ನಿಮ್ಮನ್ನು ಈ ಜಾಗದಿಂದ ನಾನು ಬಿಡೋದಿಲ್ಲ, ಓಡಿಸ್ತೀನಿ ಅಂತ ಹೇಳಿ ನನ್ನನ್ನು ಮೆಟ್ರನ್ನ ಹಿಡ್ಕೊಂಡು ಶೆಡ್ಗೆ ಹಾಕೊಂಡು ತಳ್ಳಿ ನನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಚಾಕ್ ತೊಗೊಂಡು ಎಳೆದು ನನ್ನ ಮೆಟ್ರನ್ನ ಇವತ್ತು ಗಾಯಗೊಳಿಸಿದ್ದಾರೆ. ನನಗೆ ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಳ್ಳಿಲ್ಲ ಅಂತಿದ್ರು ಇವತ್ತು ನನ್ನ ಪ್ರಾಣನೇ ಹೋಯ್ತಾಯಿತ್ತು. ಇವತ್ತಿಗೂ ಹೇಳ್ತೀನಿ ಕೇಳಿ, ಅವ್ರು ಯಾವ ಕಾರಣಕ್ಕೂ ಚಾಲೆಂಜ್ ಮಾಡಿಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ಬಿಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮಗೇನಾದರೂ ಒಂದು ವೇಳೆ ಆ ಜಾಗ ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವ್ರದ್ದು ಏನಾದ್ರು ಇತ್ತು ಅಂದರೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ, ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ದಬ್ಬಾಳಿಕೆಯಲ್ಲಿ ಈ ವ್ಯವಸ್ಥೆ ಒಳಗಡೆ ಕಿತ್ಕೊಳ್ಳೋಕೆ ಅವಕಾಶ ಇದೆಯಾ? ಬಂದು ಏಕಾಏಕಿ 14 ಗುಂಟೆ ಬರ್ಕೊಡು, ಇವತ್ತೇ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಸ್ಕೊಬಂದು ಬರ್ಕೊಡು ಅಂತ ಅಂದರೆ ಏನರ್ಥ ಅದು? ಅವ್ರೇನು ನಮ್ಮ ಕುಟುಂಬಕ್ಕೆ ಸೇರಿದವ್ರ ನಾವು ಬರ್ಕೊಡೋಕ್ಕೆ? ದಯಮಾಡಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ದಯಮಾಡಿ ಹಿಂದುಳಿದವ್ರಿಗೆ, ನಮ್ಮಂಥವ್ರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕು ಅಂತ ಇಂಥವ್ರಿಂದ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ. ನನಗೇನಾದ್ರು ಒಂದು ವೇಳೆ ಪ್ರಾಣಕ್ಕೆ ಅಪಾಯ ಆದರೆ, ಅದಕ್ಕೆ ನನ್ನ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಆದರೆ ಅದಕ್ಕೆ ಮಾಜಿ ಶಾಸಕರು ಮತ್ತು ಅವ್ರ ಮಗ, ಅವ್ರ ಸಹೋದರರೇ ಕಾರಣ. ಇದು ಬಾಂಧವ್ಯಗಳ ಬೆಸುಗೆ,